ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅವ್ರಿಗೇನಾಗಿದೆ? ಇವತ್ತು ಅಭಯ್ನ ನೋಡಿದ್ರೆ ಒಂಥರ ಅನ್ನಿಸ್ತು. ಒಂಥರ ಅಂದ್ರೆ ಏನು? ಸರಿಯಾಗಿ ಅರ್ಥ ಆಗೋ ತರ ಹೇಳು. ಹೋಗ್ಲಿ ಬಿಡೆ, ನೀನು ಹೊಸ ಮದುಮಗಳು, ನಿನಗೆ ಯಾಕೆ, ನೀನು ಆರಾಮಾಗಿರು. ಅಮ್ಮ, ವಿಷಯ ಏನು ಅಂತ ಹೇಳ್ತೀಯೋ ಇಲ್ವೋ? ಅದು ಅಭಯ್ ಮತ್ತೆ ಗಂಗೆ ಮಧ್ಯೆ ಏನೋ ಸರಿ ಇಲ್ಲ ಅಂತ ನನಗನ್ನಿಸ್ತಾ ಇದೆ ಕಣೆ. ಇವತ್ ದೇವಸ್ಥಾನದಲ್ಲಿ ನೀನೇ ನೋಡಿದ್ಯಲ್ಲ ಅಭಯ್ ಗಂಗೆ ಜೊತೆ ಹೇಗ್ ನಡ್ಕೊಂಡ ಅಂತ. ಈಗ ಸ್ವಲ್ಪ ಹೊತ್ತಂಗ್ ಮುಂಚೆ ಅಭಯ್ ಮತ್ತೆ ಗಂಗೆ ಮಾತಾಡ್ತಾ ಇದ್ದಿದ್ದನ್ನ ನಾನೇ ಕೇಳಿಸ್ಕೊಂಡೆ ಕಣೆ. ಅಭಯ್ ಗಂಗೆ ಜೊತೆ ಸರಿಯಾಗಿ ಮಾತಾಡ್ತಿರ್ಲಿಲ್ಲ, ಒಂಥರ ಸಿಟ್ ಮಾಡ್ಕೊಂಡು ಮಾತಾಡ್ತಾ ಇದ್ದ. ಅಯ್ಯೋ, ಇದೇನಿದು? ನನ್ ತಂಗಿ ಜೀವನ ಚೆನ್ನಾಗಿರ್ಲಿ ಅಂತ ಅನ್ಕೊಳ್ತಾ ಇದ್ರೆ ನನ್ನಿಂದನೇ ಅವಳ ಜೀವನ ಹಾಳಾಗ್ತಾ ಇದೆ ಅಂತ ಅನಿಸ್ತಾ ಇದೆ. ಅಮ್ಮ, ನೀನೇ ಏನೋ ತಪ್ಪಾಗಿ ತಿಳ್ಕೊಂಡಿದ್ಯಾ ಅನ್ಸತ್ತೆ. ಅವ್ರಿಬ್ರು ಚೆನ್ನಾಗೇ ಇದ್ದಾರೆ. ಏನೋ ಇಷ್ಟು ದಿನ ನಿನ್ ಜೀವನದ ಬಗ್ಗೆ ಚಿಂತೆ ಆಗಿತ್ತು ಕಣೆ. ಅದೇಗೋ ಕಳೀತು ಅನ್ನೋ ಅಷ್ಟರಲ್ಲಿ ಗಂಗೆದೇನೋ ಶುರುವಾಗ್ತಿದೆ ಅಂತ ಭಯ ಆಗ್ತಾ ಇದೆ. ಅಮ್ಮ, ಆ ಥರದೆಲ್ಲ ಏನೂ ಇಲ್ಲ. ಗಂಗೆ ಅಭಯ್ ಇಬ್ರು ಖುಷಿಯಾಗಿರ್ತಾರೆ. ಗಂಡ ಹೆಂಡತಿ ಅಂದ್ಮೇಲೆ ಒಂದ್ ಮಾತ್ ಬರತ್ತೆ ಹೋಗುತ್ತೆ. ಅದೆಲ್ಲ ನಿನಗೂ ಗೊತ್ತು ತಾನೆ. ನೀನ್ ಯಾಕೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊತ್ಯಾ? ನೋಡ್ತಾ ಇರು, ಇನ್ಮೇಲಂತೂ ಅವರಿಬ್ರು ತುಂಬಾ ಚೆನ್ನಾಗಿರ್ತಾರೆ. ಇನ್ಮೇಲ ಅದ್ಹೆಂಗ್ ಹೇಳ್ತೀಯ? ಅದು ಗಂಗೆಗೆ ಇಷ್ಟು ದಿನ ನಾನ್ ಮದ್ವೆ ಆಗಿಲ್ಲ ಅನ್ನೋ ಚಿಂತೆ ಇತ್ತಲ್ವಾ, ಆದ್ರೆ ಇನ್ಮೇಲೆ ಆ ಚಿಂತೆ ಇರಲ್ಲ. ಅದಕ್ಕೆ ಇನ್ಮೇಲೆ ಅವರಿಬ್ರು ಖುಷಿಯಾಗಿರ್ತಾರೆ. ಏನೋ ನೀನ್ ಹೇಳೋ ತರ ಆದ್ರೆ ಪರವಾಗಿಲ್ಲ ಕಣೆ. ಅವರಿಬ್ರನ್ನು ನೋಡ್ತಾ ಇದ್ರೆ ಅವರಿಬ್ರು ಮಧ್ಯ ಅಂತರ ಇದೆಯೇನೋ ಅಂತ ಅನ್ನಿಸ್ತಾ ಇದೆ. ಇದು ನನಗೆ ಅನ್ಸಿದ್ದ ಅಥವಾ ಇದು ನಿಜನೋ ಏನೋ ನನಗೆ ಗೊತ್ತಾಗ್ತಾ ಇಲ್ಲ ಕಣೆ. ಅಮ್ಮ, ನೀನ್ ಸುಮ್ನೆ ಏನೇನೋ ಯೋಚನೆ ಮಾಡ್ಕೊಂಡ್ ತಲೆ ಕೆಡ್ಸ್ಕೋಬೇಡ. ಎಲ್ಲ ಸರಿಯಾಗೇ ಇದೆ. ಎಲ್ಲ ಸರಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಕಣೆ. ಅಭಯ್ ಗಂಗೆ ಅಜಯ್ ನೀನು ನೀವು 4 ಜನ ಖುಷಿಯಾಗಿದ್ರೆ ನಿಮ್ಮನ್ನ ನೋಡ್ತಾ ನಾವು ಖುಷಿಯಾಗಿರ್ತೀವಿ. ಸೊಸೆಯಮ್ಮ, ಬಂದೆ ಮಾವಯ್ಯ. ಗೌರಿ, ಡಿಕಾಕ್ಷನ್ ಹಾಕ್ಬಿಟ್ಟು ಹಾಗೆ ಕಾಫಿ ಮಾಡ್ಬಿಡೆ. ಕೇಳಿ, ಹಾಡ್ ಹೇಳದ್ ಬಿಟ್ಟು ಒಂದ್ ಸ್ವಲ್ಪ ಐಡಿಯಾ ಕೊಡಿ. ಅಕ್ಕಂಗೆ ಭಾವಂಗೆ ನಾವಿವತ್ ಕಾಟ ಕೊಡ್ಬೇಕು. ನಾರ ಐಡಿಯಾ ಸಖತ್ತ ಕೇಳಿದ್ರಿ. ಅದಕ್ಕೆ ನನಗೇನ್ ಗೊತ್ತಿರುತ್ತೆ? ಹೋಗಿ ಹೋಗಿ ನೀವು ನನ್ನನ್ನು ಕೇಳ್ತಾ ಇದ್ದೀರಲ್ಲ. ನೀವಿಬ್ರು ಮದ್ವೆ ಆದವ್ರು, ನಿಮಗೆ ಗೊತ್ತಿರುತ್ತೆ. ಐ ಆಮ್ ಸ್ಟಿಲ್ ಬ್ಯಾಚುಲರ್. ಬ್ಯಾಚುಲರ್ ಆದ್ರೆ ಏನು ಕೇಳಿ, ಅಕ್ಕಂಗೆ ಭಾವಂಗೆ ಕಾಟ ಕೊಡ್ಬೇಕಷ್ಟೇ. ಏನಾದ್ರೂ ಪ್ಲಾನ್ ಮಾಡಿ. ಅದಕ್ಕೆ ನಾನು ನಿಮ್ಮಷ್ಟು ಬುದ್ಧಿವಂತ ಅಂತೂ ಅಲ್ಲ, ಆದ್ರೆ ನಿಮ್ಮ ತಲೆಯಲ್ಲಿ ಬರೋ ಐಡಿಯಾನೇ ಬೇರೆ, ಆದ್ರೆ ನನ್ನ ತಲೆಯಲ್ಲಿ ಬರೋ ಐಡಿಯಾನೇ ಬೇರೆ. ಅದು ಬಿಡಿ, ಅದನ್ನೆಲ್ಲ ಈಗ ನಿಮ್ಮ ಹತ್ರ ಹೇಳಕ್ಕಾಗಲ್ಲ. ಒಂದ್ ಕೆಲಸ ಮಾಡಿ, ನಮ್ ಬಾಸ್ನ ಕೇಳಿ, ಅವರು ಒಂದೊಳ್ಳೆ ಪ್ಲಾನ್ ಹೇಳ್ತಾರೆ. ಚಳಿ ಚಳಿ ತಾಳೇನು ಈ ಚಳಿಯ. ಯಾರು ನಿಮ್ ಬಾಸ? ಅವ್ರಿಗೆ ಆಫೀಸಲ್ಲಿ ಕೆಲಸ ಮಾಡೋದ್ ಮಾತ್ರ ಗೊತ್ತು. ಈ ತರ ಪ್ಲಾನ್ ಎಲ್ಲ ಅವರಿಗೆಲ್ಲ ಎಲ್ಲಿ ಬರುತ್ತೆ? ನಾನೇನಾದ್ರೂ ಯೋಚನೆ ಮಾಡ್ಬೇಕು. ಅಲಾರಾಮ್ ಇಡೋದೆಲ್ಲ ಹಳೆ ಕಾಲದಾಗೋಯ್ತು. ಏನ್ ಮಾಡೋದು? ನಂಗೊಂದು ಐಡಿಯಾ ಬಂತು. ಏನ್ ಹೇಳಿ? ಈ ಬೆಡ್ಶೀಟ್ ಕೆಳಗಡೆ ಹಪ್ಪಳಗಳಿಟ್ಬಿಟ್ರೆ ಅವ್ರು ಕೂತ್ಕೊಂಡಾಗೆಲ್ಲ ಸೌಂಡ್ ಬರುತ್ತೆ. ಹಪ್ಪಳ ಬೆಡ್ಶೀಟ್ ಕೆಳಗೆ
ಗಂಗೆ ರೂಮ್ ಡೆಕೋರೇಷನ್ ಎಲ್ಲ ಆಯ್ತು ತಾನೆ? ನಮ್ಗಿನ್ನು ಏನ್ ಕೆಲ್ಸ ಇಲ್ಲಿ? ಬಾ ಹೋಗೋಣ. ಮೇಡಮ್ ಎದ್ದೋಗ ಆಚೆಗೆ. ಓಕೆ, ಕೂಲ್ ಕೂಲ್. ಆಲ್ ದ ಬೆಸ್ಟ್ ಬಾಸ್. ಕೇಳಿ, ಏನ್ ಒಬ್ನೇ ಹೋಗ್ತಿದ್ಯಾ? ನಾನು ಬರ್ತೀನಿ ತಾಳು. ಏಯ್, ನೀವೆಲ್ರಿ ಹೋಗ್ತಾ ಇದ್ದೀರಾ? ಕೂತ್ಕೊಳ್ಳಿ ಸುಮ್ನೆ. ಕೂತ್ಕೊಳ್ಳಿ ಅಂದೆ. ಹೊರಟೆ ಅತ್ತಿಗೆ, ಹೊರಟೆ. ಬಾಸ್ ಫುಲ್ ಮಜಾ ಮಾಡಿ. ಗಂಗೆ, ಏನ್ ಗಂಗೆ? ಗಂಗೆ 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 ಪ್ಲೀಸ್, ಗಂಗೆ ಪ್ಲೀಸ್ ಬಿಡು ಗಂಗೆ. ಗಂಗೆ, ಹೇ ಗಂಗೆ, ಗಂಗೆ ಗಂಗೆ ಪ್ಲೀಸ್ ಗಂಗೆ, ಏನಾಗಿದೆ ನಿನ್ಗೆ? ನನ್ ಗಂಡನ್ ಮೇಲೆ ನಂಗೆ ಹೆವಿ ಲವ್ ಆಗ್ಬಿಟ್ಟಿದೆ. ಗಂಗೆ ಪ್ಲೀಸ್, ಗಂಗೆ ಗಂಗೆ ಪ್ಲೀಸ್, ಗಂಗೆ. ನಾನು ನಿಮ್ ಹೆಂಡತಿ, ನಾನು ಇದನ್ನೆಲ್ಲ ಮಾಡಿದ್ರೆ ತಪ್ಪಾ? ಯಾಕ್ ನಾನ್ ಮೈ ಮೇಲ್ ಬಂದ್ರೆ ಕಂಬಳಿ ಹುಳ ಬಿದ್ದಂಗ ಆಡ್ತೀರಾ ನೀವು? ನಮ್ ಮದ್ವೆ ಆಗಿ ಎಷ್ಟ್ ತಿಂಗ್ಳಾಯ್ತು ಹೇಳಿ? ಗೊತ್ತಿರಲ್ಲ ಬಿಡಿ, ನಾನೇ ನಿಮಗ್ ಲೆಕ್ಕಕ್ಕಿಲ್ಲ. ಇನ್ ಮದ್ವೆ ಡೇಟ್ ಎಲ್ಲ ಎಲ್ಲಿ ನೆನ್ಪಿಟ್ಕೊಂಡಿರ್ತೀರಾ? 8 ತಿಂಗ್ಳಾಯ್ತು ಅಭಯ್. ಗಂಗೆ, ಅದೆಲ್ಲ ಈಗ ಯಾಕೆ? ಬೇಕು ಅಭಯ್, ಬೇಕು. ಅಷ್ಟು ದಿನದಲ್ಲಿ ಒಂದಿನಾದ್ರೂ ನೀವು ನನ್ನ ಜೊತೆ ಗಂಡನ್ ತರ ನಡ್ಕೊಂಡಿದ್ದೀರಾ? ಗಂಗೆ, ಇದನ್ನೆಲ್ಲ ಇನ್ನೊಂದಿನ ಮಾತಾಡೋಣ ಪ್ಲೀಸ್. ಏನ್ ಇನ್ನೊಂದಿನ? ಹಾ, ಇಲ್ ನೋಡಿ ಅಭಯ್, ಅಕ್ಕಂದು ಭಾವಂದು ನೆನ್ನೆ ಮದ್ವೆ ಆಗಿದೆ, ಇವತ್ತು ಫಸ್ಟ್ ನೈಟ್. ಯಾಕ ಅಭಯ್ ನಮ್ ಫಸ್ಟ್ ನೈಟ್ ಇನ್ನೂ ಆಗಿಲ್ಲ? ಅಭಯ್ ಉತ್ತರ ಕೊಡಿ. ಗಂಗೆ, ಈಗ ಸುಮ್ನೆ ಇರ್ತೀಯೋ ಇಲ್ವೋ? ಇಲ್ಲ, ಸುಮ್ನೆ ಇರಕ್ಕಾಗಲ್ಲ ನನ್ಗೆ. ನಾನೇನ್ ತಪ್ಪು ಮಾಡಿದೀನಿ ಅಭಯ್? ಅದು ನೀವ್ ನನ್ನ ಇಷ್ಟು ದೂರ ಮಾಡೋಷ್ಟು ತಪ್ಪು ನಾನೇನ್ ಮಾಡಿದೀನಿ? ಗಂಗೆ ಪ್ಲೀಸ್, ಯಾಕೆ ಸುಮ್ನೆ ಜಗಳ ತೆಗಿತಾ ಇದೀಯಾ? ಯಾರ್ದೋ ಮನೆಗ್ ಬಂದು ನಾವು ಜಗಳ ಆಡ್ಬೇಕಾ? ಹೌದು, ನನಗ್ ತಲೆ ಸರಿ ಇಲ್ಲ ನೋಡಿ, ನಾನ್ ಜಗಳ ಗಂಟಿನೇ. ಮೊದ್ಲು ನಾನ್ ಕೇಳ್ತಾ ಇರೋ ಪ್ರಶ್ನೆಗೆ ಉತ್ತರ ಕೊಡಿ ಅಭಯ್. ನಿಮಗೆ ನಾನಂದ್ರೆ ಇಷ್ಟನಾ ಇಲ್ವಾ? ಹಾಗೆಲ್ಲ ಏನು ಇಲ್ಲ ಗಂಗೆ. ಮತ್ತೆ ಸುಳ್ಳು. ನನಗೆ ಸುಳ್ಳು ಬೇಕಾಗಿಲ್ಲ ಅಭಯ್, ಸತ್ಯ ಮಾತ್ರ ಮಾತಾಡಿ.